ನಮಸ್ಕಾರ. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಜಗಳೂರು ಘಟಕ ಜಗಳೂರು ತಾಲೂಕು ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಯುತ್ತದೆ ಎಂದು ಚುನಾವಣೆ ಅಧಿಕಾರಿಗಳಾದ ಎಚ್ ಬಸವರಾಜ್ ಅವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ನಮಸ್ಕಾರ. 2026-2031 ಸಾಲಿನಲ್ಲಿ ಇನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಾರ್ಯಕಾರಿ ಸಮಿತಿಯ ಚುನಾವಣೆ ಸದಸ್ಯರ ನೇಮಕಾತಿ ಸಂಬಂಧ ಈ ದಿನಾಂಕ 1/5/2026ಕ್ಕೆ 2 ಕ್ಷೇತ್ರ, ಸಾಮಾನ್ಯ ಕ್ಷೇತ್ರ ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ 7 ಸ್ಥಾನ, ನಂತರ ಮಹಿಳಾ ಕ್ಷೇತ್ರದಲ್ಲಿ 3 ಸ್ಥಾನ. ಈಗಾಗಲೇ ಮಹಿಳಾ ಕ್ಷೇತ್ರದಲ್ಲಿ 33% ಅನ್ವಯ 3 ಸ್ಥಾನಗಳು ಅವಿರೋಧ ಆಯ್ಕೆಯಾಗಿರುವ ಪ್ರಯುಕ್ತ ಆ ಕ್ಷೇತ್ರಕ್ಕೆ ಮತದಾರ ಇರೋಲ್ಲ. ಸೊ ಇನ್ನುಳಿದಂತೆ 7 ಸ್ಥಾನಗಳಿಗೆ ಸಾಮಾನ್ಯ ಕ್ಷೇತ್ರಕ್ಕೆ 9 ಅಂತಿಮ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಈ ದಿನ ಸ್ಪರ್ಧೆಯಲ್ಲಿರೋದು. ಆ ಸಂಬಂಧ ಮತದಾನ ನಡೀತಾ ಇದೆ. ಬಹಳಷ್ಟು ಶಾಂತಿಯುತವಾಗಿ ನಡೀತಾ ಇದೆ. ಈಗಾಗಲೇ ನಮಗೇನು ರಿಕ್ವೆಸ್ಟ್ ಕೊಟ್ಟಿದ್ವಿ, ಮಾನ್ಯ ತಹಸೀಲ್ದಾರ್ ಸಾಹೇಬರು, CPS ಸಾಹೇಬರು, ಹಾಗೆಯೇ ಬೆಸ್ಕಾಂನವರು, ಹೆಲ್ತ್ನವರು, ಎಲ್ಲ ಇಲಾಖೆಯವರು, ಆಮೇಲೆ ತಾವೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಬಹಳಷ್ಟು ಸಹಕಾರ ಕೊಡ್ತಿದ್ದೀರಿ. ಬಹಳಷ್ಟು ಸಂತೋಷವಾಗ್ತಾ ಇದೆ ನಮಗೆ. ಇದನ್ನ ಆಕ್ಚುಲಿ ನಾನು ಚುನಾವಣಾಧಿಕಾರಿಯಾಗಿ ಮೊದಲನೇ ಬಾರಿ ಬಹಳಷ್ಟು ಯಶಸ್ವಿಯಾಗಿ ಮಾಡಿಕೊಡ್ಲಿಕ್ಕೆ ತಾವೆಲ್ಲರೂ ಕೂಡ ಮಾರ್ಗದರ್ಶನ ಆಗಿದ್ದೀರಿ. ಪ್ರತ್ಯಕ್ಷವಾಗಿ ಮತ್ತು ಸಹಕರಿಸಿದ್ದಕ್ಕೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ, ಹಾಗೇನೆ ಈಗ ಸದ್ಯಕ್ಕೆ ಮಟ್ಟಿಗೆ 268 ಆಗಿದೆ. 499 ಮತಗಳಿಗೆ 268 ವೋಟಿಂಗ್ ಆಗಿದೆ. 54% ಆಗಿದೆ. ತದನಂತರ ಇನ್ನೊಂದು ಎಕ್ಸ್ಪೆಕ್ಟೇಷನ್ ನಮ್ದು ಇನ್ನೊಂದು 100 ಆಗುವಂತ ಇದೆ. ಅಲ್ಲಿಗೆ ಒಂದು 72% ಮತದಾನ ಆಗ್ಲಿಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತದನಂತರ ನಾವು 4:15 ಕ್ಲೋಸ್ ಮಾಡ್ತೀವಿ ಮತದಾನವನ್ನ. ಅದನ್ನ ಸೀಲ್ ಮಾಡಿ ಯಥಾ ರೀತಿ ಕೌಂಟಿಂಗ್ ಸಮಯ ನಮಗೆ ಶೆಡ್ಯೂಲ್ ಇರೋದು 6:30ಕ್ಕೆ. 6:30ಕ್ಕೆ ಯಥಾ ರೀತಿ ಅದನ್ನ ಏನು ಅಭ್ಯರ್ಥಿಗಳು ಏಜೆಂಟ್ಸ್ ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಓಪನ್ ಮಾಡಿ ಯಥಾ ರೀತಿ 50 ಬಂಡಲ್ನಂತೆ, ಪ್ರತಿ 50 ಬಂಡಲ್ನಂತೆ ಸುತ್ತು 50 ಕೌಂಟಿಗೆ ಒಂದು ಏನು ಬ್ಯಾಲೆಟ್ಸ್ ಬರ್ತದೆ ಅದ್ರ ಪ್ರಕಾರ ನಾವು ಅಷ್ಟು ರೌಂಡ್ಸ್ ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ 350 ವೋಟಿಂಗ್ ಆಗಿದ್ರೆ 350 ಬ್ಯಾಲೆಟ್ ಪೇಪರ್ ಇದ್ರೆ ಅದೆಷ್ಟು 50 ಪ್ರಕಾರ ಆಗುತ್ತೆ. ಅದ್ರ ಪ್ರಕಾರ ನಾವು 7 ರೌಂಡ್ 6 ರೌಂಡ್ ಏನಷ್ಟು ವೋಟಿಂಗ್ ಎಕ್ಸ್ಪೆಕ್ಟೇಷನ್ ಇದೆ ಅದ್ರ ಪ್ರಕಾರ ನಾವು ಕೌಂಟಿಂಗ್ ಮಾಡ್ತೇವೆ. ಕೌಂಟಿಂಗ್ ಮಾಡಿದ ನಂತರ ಆ ಪಟ್ಟಿಯನ್ನ ಮಾತ್ರ ನಾವು ಕಳಿಸೋ ಜವಾಬ್ದಾರಿ. ಏನು ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಎಷ್ಟು ಮತಗಳು ಪಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ನಾವು ಏನು ಬೆಂಗಳೂರು ಕಚೇರಿಗೆ ಕಳಿಸ್ತೀವಿ. ಅದ್ರ ಪ್ರಕಾರ ಅವರು ಅನುಮೋದನೆ ಮಾಡಿ ನಾವು ಸಂಭವನೀಯ ಏನು ವಿಜೇತರಾಗ್ತಾರೆ, ಇದು ಚುನಾವಣಾ ಕಣದಲ್ಲಿ ಏನು ಅಭ್ಯರ್ಥಿಗಳು ಅದು ಆಯ್ಕೆ ಆಗ್ತಾರೆ ಅವ್ರ ಪಟ್ಟಿಯನ್ನ ಸಂಭಾವನೆ ಪಟ್ಟಿಯನ್ನು ಕಳಿಸ್ತೀವಿ. ಅದಕ್ಕೆ ಅನುಮೋದನೆ ಅಧಿಕೃತವಾಗಿ ಅವರು ಸೀಲು ಸೈನ್ ಹಾಕಿ ಕೊಟ್ಟರೆ ನಮಗೆ ತದನಂತರದಲ್ಲಿ ನಾವು ಅಧಿಕೃತವಾಗಿ ಪ್ರಮಾಣ ಪತ್ರವನ್ನ ಏನು ಆಯ್ಕೆ ಆಗಿರ್ತಾರೆ ಅಂತ ಸದಸ್ಯರಿಗೆ ನಾವು ಪ್ರಮಾಣ ಪತ್ರವನ್ನ ಕೊಡ್ತೇವೆ. ಅವಿರೋಧ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಸರ್? ಅವಿರೋಧವಾಗಿ ಶ್ರೀಮತಿ ಅನಿತಾ ಡಿ ಅಂತೇಳಿ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡನಕಟ್ಟೆ. ಅದ ನಂತರ ಶ್ರೀಮತಿ ಇಂದ್ರಮ್ಮ ಕೆ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿದುರ್ಗ. ಶ್ರೀಮತಿ ಕುಸುಮಾ BM ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವರ್ಕೆರೆ ಜಗಳೂರು ಟೌನ್ ಅಲ್ಲಿ ಇದ್ದಾರೆ. 499 ಮತದಾರರಲ್ಲಿ ಪುರುಷರಷ್ಟು ಮಹಿಳೆಯರು ಸರ್? ಪುರುಷರಷ್ಟು 279 ಪುರುಷರು ಸರ್. ತದನಂತರ 220 ಮಹಿಳೆಯರು. ಒಟ್ಟು 499. ಒಟ್ಟು 9 ಸ್ಥಾನಗಳು. 10 ಸ್ಥಾನದಲ್ಲಿ ಈಗಾಗಲೇ 3 ಮಹಿಳಾ ಇದು ಅವಿರೋಧ ಆಗಿರೋದ್ರಿಂದ ಇನ್ನು 7 ಸ್ಥಾನಗಳಿಗೆ ಚುನಾವಣೆ ನಡೀತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.